ಸಾವಿತ್ರಿ ಮತ್ತು ಗಣೇಶ ಮದುವೆಯಾದ 3 ದಿನದ ನಂತರ. ನಮಸ್ಕಾರ ಕಣ್ರಪ್ಪ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಮದುವೆ ಕರೀದಿ ಗ್ರ್ಯಾಂಡಾಗಿ ಮಾಡೋಣ ಅನ್ಕೊಂಡೆ. ಆಗಲಿಲ್ಲ. ಈ ಬಡವ್ರ ಮನೆ ಹೆಣ್ಣು ತಂದ್ಬಿಟ್ಟು ಎಲ್ಲ ಒಂದು ದೇವಸ್ಥಾನದಲ್ಲಿ ಅರ್ಜೆಂಟಾಗಿ ನಡೆದೋಯ್ತು ಕಣ್ರಪ್ಪ. ಯಾರಿಗೂ ಹೇಳೋಕ್ಕಾಗಲಿಲ್ಲ, ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬೇಡಿ. ವ್ಯಾಲೆಯ 3-4 ದಿನ ಆಯಿತು ಮದುವೆ ಆಗಿ. ನನ್ನ ಸೊಸೆ ಇನ್ನೂ ಎದ್ದಿಲ್ವೇನೋ, ನೋಡ್ತೀನಿ. ಸಾವಿತ್ರಿ, ಸಾವಿತ್ರಿ ಅತ್ತೆ ಕರೆದ್ರಾ? ಏನು ಮಾಡ್ತಾ ಇದ್ದೀ? ಎಷ್ಟೊತ್ತಾಯ್ತು ಇನ್ನೂ ಎದ್ದಿಲ್ವೋ? ಏನು ಮಾಡ್ತಾ ಇದ್ದೀ? ಅತ್ತೆ ಆಗ್ಲೇ ಇದ್ದೆ ಕಣತ್ತೆ, ಆಗ್ಲೇ ಇದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲನೂ ಕ್ಲೀನ್ ಮಾಡಿ ಪಾತ್ರೆಗಳಿಗೆ ದೋಸಿ ಪಾತ್ರೆ ಎಲ್ಲ ಬೆಳಿಕೊಂಡು ಟೀನೂ ಕಾಫಿನೂ ಮಾಡೋಕ್ಕೆ ಹೇಳಿದ್ರು, ಮಾಡ್ತೇವೆ. ನನಗೆ ಟೀ ಬೇಕು ನನಗೆ. ಆಮೇಲೆ ನನ್ನ ಮಗಳು ಎದ್ಲಾ ನೇತ್ರ, ಅವಳಿಗೆ ಬೋನ್ಮಿಟ ಬೇಕು. ಬೋನ್ಮಿಟ ಹಾಕ್ಬಿಟ್ಟು ಗಟ್ಟಿ ಅಲ್ಲಿಗೆ ಕೊಡು. ಅವಳು ಎದ್ದೇಟಕ್ಕೆ ಕೊಡಬೇಕು, ನೀನು ಎದ್ದ ತಕ್ಷಣ ಕೊಡಬೇಕು ಅವಳಿಗೆ. ಇಲ್ಲಾಂದರೆ ಕೋಪ ಮಾಡ್ಕೊತಾಳೆ, ಗೊತ್ತಾಯ್ತಾ? ಹೋಗು. ಅಲ್ಲ ಇದು ಕೊಡುಗೆ ಕಸ ಎಲ್ಲ ಯಾರು ಗುಡಿಸಿದ್ರು? ಇವರೇ ಗುಡಿಸಿದ್ರು ಅನಿಸ್ತದೆ ಕಣತೆ. ನಮ್ಮ ಮನೆಯವರೇ, ನಾನು ಆಚೆಲೆಲ್ಲ ತೊಳಿತಾ ಇದ್ನಾ, ಅದಕ್ಕೆ ಅವರು ನಾನೇ ಗುಡಿಸ್ತೀನಿ ಬಿಡು ಅಂದರು. ಓ, ಅದು ಬೇರೆ ಮಾಡ್ಕೊಳ್ತಿದ್ದಾನಾ? ಹೆಡ್ತಿ ಕಷ್ಟ ಆಗ್ಬಾರ್ದು ಅಂತ ನೀನು ನಾಳೆಯಿಂದ ಅವ್ರು ಜಲ್ದಿ ಎದ್ಬಿಟ್ಟು ಅದನ್ನು ಮಾಡ್ಕೊ. ಗಂಡಸ್ ಕೆಲ್ ಮಾಡ್ತೀಯ ನೀನು? ಎದ್ಬಿಟ್ಟು ಜಲ್ದಿ ಅದನ್ನು ಮಾಡು. ಹೋಗು, ನನ್ನ ಮಗಳು ಎದ್ಗಿದ್ದಾಳು, ಅವಳಿಗೆ ಬೋನ್ಮಿಟ ಕೊಡು. ಸರಿ ಕಣತೆ, ಆಯಿತು. ಅಲ್ಲ, ಈ ನನ್ನ ಮಗ ಹೆಡ್ತಿ ಕಷ್ಟ ಆಗ್ಬಾರ್ದು ಅಂತ ಅವನೇ ಕೊಡ್ಕೆ ಕಸ ಎಲ್ಲ ಗುಡ್ಸೋನಲ್ಲ. ಬರಲಿ ತಾಳೋ, ನನ್ನ ಮಗಗೆ ಮಾಡ್ತೀನಿ. ಅಮ್ಮ ಏನಮ್ಮ ನೀನು ಬೆಳಗ್ಗೆ ಇಷ್ಟು ಗಲಾಟೆ ಮಾಡ್ತಿದ್ಯಾ? ನಿನ್ನಿಂದ ಎಷ್ಟು ಬೇಗ ಇದೆ ನೋಡು. ಅಯ್ಯೋ ಸಾರಿ ಕಣ್ಮಗ್ಳೆ, ಸಾರಿ. ಮನೆ ಕೊಳಿವೆ ಇನ್ನೊಸಾಯ್ತು. ಮನೆಗೆ ಹೋಗು ಮನೆಗೆ ಹೋಗುವ. ಎಂಥದ್ದು ಬೇಡ, ಈಗ ಗೆದ್ದಾಯ್ತು. ನಾನು ಹೊರಗಡೆ ಕೂತಿರ್ತೀನಿ. ಬೋನ್ಮಿಟ ತಗೋಬರಕ್ಕಿಲ್ಲ ಅವಳಿಗೆ. ಸರಿ ಕಣ್ಮಗ್ಳೆ, ಹೋಗು ಕುಂತಿರೋಗವ. ಲೇ ಸಾವಿತ್ರಿ, ನನ್ನ ಮಗಳು ಎದ್ದಿ ಎಷ್ಟೊತ್ತಾಯ್ತು? ಬೋನ್ಮಿಟ ತಂದು ಕೊಡು ಅಂತ ಹೇಳಿಲ್ವಾ? ಆಚೆ ಕೂತಿದ್ದಾಳಂತ ಹೋಗಿ ಕೊಡೋಗು. ಬಂದೆ ಅತ್ತೆ. ಲೇ ದ್ರಾಬೆ, ಏನು ಬಂದಿರೋದು ನಿನಗೆ ಬೆಳಗ್ಗೆನೆ? ಇದು ಯಾಕೆ ಕಿರ್ಚಾಡ್ತಾ ಇದೀಯ? ಅಯ್ಯೋ, ನಾನೇನು ಮಾಡಿದೆ ನಿಮಗೆ? ಇದ್ಯಾಕೆ ಗಾಡಿರಿ? ನನ್ನ ಮಗಳು ನೇತ್ರ ಎದ್ದವಳೆ, ಇಷ್ಟೊತ್ತಾದ್ರೂ ಮುಗಿ ಬೋನ್ಮಿಟ ಕೊಟ್ಟಿಲ್ಲ ಅವಳು ಸಾವಿತ್ರಿ, ಅದಕ್ಕೆ ಬೈತಾ ಇದೆ. ಮಗುವಾ? ಎಷ್ಟು ವರ್ಷದ್ದು? ಎಷ್ಟು ತಿಂಗಳದು? ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ? ಅಲ್ಲ, ಹೆಣ್ಣು ಪಾಪ ಸಾವಿತ್ರಿ ಬಂದು ಮದುವೆಗೆ 3 ದಿನ ಆಗಿಲ್ಲ. 4 ಗಂಟೆ ರಾತ್ರಿಗೆ ಎದ್ದು ಮನೆ ಕನಸೆಲ್ಲ ಮಾಡಿ ಸುಸ್ತಾಯ್ತದೆ ಪಾಪ. ಆ ಮಗುಗೆ ನಿನ್ನ ಮಗಳು ಈಗ 9 ಗಂಟೆಗೆ ಎದ್ದವಳೆ, ಅವಳಿಗೆ ಬೋನ್ವಿಟ ಬೇರೆ ಕೊಡ್ಬೇಕಾ? ಬೋನ್ವಿಟವಾ? ಇದೇ ಬೆಳೆಸಿರೋದು ನೀನು? ಏನು ಬುದ್ಧಿ ಕಲ್ತಿದ್ಯೋ? ದೇವ್ರಿಗೆ ಕಾಪಾಡ್ಬೇಕು ನಿನ್ನ. ಇದಕ್ಕೆ ಅವಳು ಸೊಸೆಗೂ ಮಗಳಿಗೂ ಒಂದೇಯಾ? ನನ್ನ ಮಗಳನ್ನ ಎಷ್ಟು ಇದಾಗಿ ಬೆಳೆಸಿದೀನಿ ಗೊತ್ತಾ? ಎಷ್ಟು ಇದಾಗಿ ಬೆಳೆಸಿದೀನಿ ಗೊತ್ತಾ? ನಾನು ಎಂತ ಮನೆ ಕೊಟ್ಟಿನಿ, ರಾಣಿ ಇದ್ದಂಗೆ ಅವಳಲ್ಲಿ. ನಿಮ್ಮ ಸೊಸೆ ಹಂಗೆ ಯಾವುದೋ ಗುಡಿಸ್ಲಿಂದ ಬಂದಿಲ್ಲ ನನ್ನ ಮಗಳು. ಏನು ಅನ್ಕೊಂಡಿದ್ದೀರಿ? ಹುಟ್ಟಾಗ್ಲಿಂದ ರಾಣಿ ಹಂಗೆ ಇರೋದವಳು. ಅಪ್ಪನ ಮನೇಲೂ ರಾಣಿನೇಯ, ಗಂಡನ ಮನೇಲೂ ರಾಣಿಯೇನೆಯ. ಅವಳು ಕೊಟ್ಬಿಟ್ರೆ ಏನಾದಳು? ಸೌದೋದಳ ಹೇಳಿ ಅವಳು ಬಂದಿರೋದೇ ಮನೆ ಕೆಲಸ ಮಾಡೋಕ್ಕೆ. ಇಲ್ಲಾಂದ್ರೆ ಏನು ಮಾಡಿ ಕರ್ಕೊಂಬಂದಿದ್ದಾರೆ? ಇಷ್ಟು ದೊಡ್ಡ ಮನೆ ಮಾಡ್ಕೊಂಡು ಅವಳ ಇಲ್ಲಿ ಕೂತ್ಕೊಂಡು ಮಾರಾಣಿ ಕೂತ್ಕೋಬೋ ಅಂತ ಕರ್ಕೊಂಬಂದಿದ್ದೀನಾ? ಹೋಗಿ ಭಂಗ ಮಾಡೋಗಿ. ನಿನ್ನ ಅಂತ ಏನು ಬುದ್ಧಿ ಕಲ್ತಿದ್ಯೋ ದೇವ್ರೆ. ನೇತ್ರ ಅವ್ರೆ, ತಗೊಳ್ಳಿ ಬೋನ್ವಿಟ. ಏನೇ ಎಷ್ಟೊತ್ತು ತರಬೇಕು? ಎಷ್ಟೊತ್ತಾಗುತ್ತೆ ನಿಮಗೆ ಬೋನ್ವಿಟ ತರಕ್ಕೆ? ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ ಗೊತ್ತಾ? ಇಷ್ಟೊತ್ತು ಬೇಕಾ ನಿಂಗೊಂದು ಬೋನ್ವಿಟ ಮಾಡ್ಕೊಬರಕ್ಕೆ? ಏನು ಕರ್ಮನೋ ನಿಮ್ಮನ್ನೆಲ್ಲ. ನಮ್ಮ ಅಮ್ಮನ ಬುದ್ಧಿ ಇಲ್ಲ, ನಿನ್ನಂತವಳು ನಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಬಂದಿದ್ದಾರಲ್ಲ ನಮ್ಮ ಅಣ್ಣಂಗೆ. ಅಯ್ಯೋ, ಬೇಗನೆ ತಗೊಬಂದಿದ್ದೀನಲ್ಲ ನೇತ್ರ ಅವ್ರೆ. ಏನು ಹಿಂತಿರ್ಕೊಂಡು ಮಾತಾಡ್ತಿದ್ಯಾ? ನನಗೆ ಅಲ್ಲಿ ಬಿಗಿ ಹಿಡಿದು ಮಾತಾಡು, ಮುಖ ಕೊಡಿದ್ರೆ ಹೆಂಗೆ ಹೊಡಿತೀನಿ ಅಂತ ಗೊತ್ತಾ? ಆಯ್ತಾಯ್ತು ತಗೊಳ್ಳಿ. ಹೋಗು, ನಾನು ಸ್ನಾನಕ್ಕೆ ಬಿಸಿ ರೆಡಿ ಮಾಡಿ ಹೋಗು. ಆಯ್ತು ನೇತ್ರ ಅವ್ರೆ. ನಿಂತ್ಕೊ ಇಲ್ಲಿ. ಹೇಳಿ, ಇಡ್ಲಿ ಏನು ಮಾಡ್ತಾ ಇದೆಯಾ? ಅತ್ತೆ ಇಡ್ಲಿಗೆ ಹಾಕಿದ್ರು, ಅದನ್ನೇ ಮಾಡ್ತಾ ಇದ್ದೆ. ಇಡ್ಲಿನಾ? ಯಾರು ತಿಂತಾರೆ ನೀನು ಇಡ್ಲಿ? ನನಗೆ ಸ್ಪೆಷಲ್ ಬೇರೆ ಏನಾದರೂ ಮಾಡಿಕೊಡು. ಆಯಿತು, ಮಾಡ್ತೀನಿ. ಈಡಿಯಟ್ಸ್. ಏನು ಮಗಳೇ ಇಲ್ಲಿ ಕುಂತಿದ್ಯಾ? ಬೋನ್ವಿಟ ಕುಡ್ದಾ? ಅಮ್ಮ ಕುಡ್ದೆ. ಏನಮ್ಮ ಒಂಚೂರು ಏನು ಮಾಡಕ್ಕೆ ಬರಲ್ಲ ಅವಳಿಗೆ. ಏನು ಅಂತ ಅವಳನ್ನ ಮದುವೆ ಮಾಡ್ಕೊಂಡು ಬಂದೆ ನೀನು? ನಾನು ಫಾರಿನ್ಗೆ ಹೋಗದೆ ಇಲ್ಲೇ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಅವಳು ನನ್ನ ಮದುವೆ ಆಗಿಬಿಡ್ತಿರ್ಲಿಲ್ಲ ನಾನು. ಅಯ್ಯೋ, ಏನು ಮಾಡಿ ಅಯ್ಯೋ, ನಿಮ್ಮ ಅಪ್ಪನೇ ನಿಮ್ಮ ಅಣ್ಣ ತಮ್ಮದಿರೆಲ್ಲ ಏನು ಕುಣ್ಕೊಂಡು ಮಾಡ್ಕೊಂಡ್ರು. ನಾನು ಬೇಡ ಅಂತ ಒಸಿ ಹೇಳಲಿಲ್ಲ ಕಣವ ಅಂತ, ಮನೆಯಿಂದ ಬೇಡ ಅಂತ ಏನು ಮಾಡಿ ಯಾರು ನನ್ನ ಮಾತು ಕೇಳಲಿಲ್ಲ, ಲೆಕ್ಕಕ್ಕೆ ತಗೊಳ್ಳಿ ನನ್ನನ್ನು. ವೇಸ್ಟ್ ಅವಳು. ಅಮ್ಮ, ಇಡ್ಲಿ ಮಾಡ್ತೀನಿ ಅಂತಿದ್ದಾಳೆ ನೋಡಮ್ಮ, ಏನಂತ ಸ್ಪೆಷಲಾಗಿ ಮಾಡಿಸು ನನಗೆ. ಇಡ್ಲಿ ಎಲ್ಲ ತಿನ್ನೋಕ್ಕಾಗಲ್ಲ, ನಿಂಗೆ ಗೊತ್ತಿಲ್ವಾ? ಹೇಳ್ತೀನಿ ಬಿಡವಾ, ಹೇಳ್ತೀನಿ. ಬಾ, ಸ್ನಾನ ಮಾಡ್ಕೊ ಹೋಗುವಂತೆ. ಬಿಸಿನೀರು ರೆಡಿ ಮಾಡೋಕೆ ಹೇಳಿದ್ದೀನಿ ಅವಳಿಗೆ. ಅದೇನು ಮಾಡಿದಾಳು ಏನೋ, ಒಂಚೂರು ಹೋಗಿ ನೋಡಮ್ಮ. ಸರಿ, ನೋಡ್ತೀನಿ ಬಾ. ಸಾವಿತ್ರಿ. ನೇತ್ರ, ಯಾಕೆ ಹಿಂಗೆ ಬಡ್ಕೋತಾ ಇದೀಯ? ಡ್ಯಾಡ್ ನೋಡಿ, ಇಲ್ಲಿ ಬಿಸಿನೀರು ರೆಡಿ ಮಾಡೋಕ್ಕೆ ಎಷ್ಟೊತ್ತಾಯ್ತು ಇವಳಿಗೆ? ಬಿಸಿನೀರೇ ರೆಡಿ ಮಾಡಿಲ್ಲ, ನಾನು ಸ್ನಾನ ಮಾಡಬೇಕು. ಹೋಗು, ರೆಡಿ ಮಾಡ್ಕೊ ಹೋಗು. ಅದ್ರಲ್ಲಿ ಏನು ಚಿಕ್ಕ ಮಗುನ ನೀನು? ಚಿಕ್ಕ ಮಗುನ ರೆಡಿ ಮಾಡ್ಸಕ್ಕೆ ನಿನಗೆ? ಆ ಹುಡುಗಿ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ವಾ? ಈಗ ತಿಂಡಿ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅವಳು ಯಾಕೆ ತೊಂದರೆ ಕೊಡ್ತೀವಿ ಅವಳಿಗೆ? ಅವಳು ಪಾಡ್ಗಳು ಕೆಲಸ ಮಾಡೋಕೆ ಬಿಡು. ಹೋಗ್ಬಿಟ್ಟು ಮಾಡ್ಕೋ ಹೋಗಿ ನೀನು. ಇಲ್ಲ ನಿಮ್ಮ ಅಮ್ಮ ಇದ್ದಾಳಲ್ಲ,
ವೇಸ್ಟಾಗಿ ತಿರ್ಕೊಂಡು ನಿಂತಿರ್ತಾಳೆ. ಹೋಗೋಳನ್ನ ಕೇಳೋಗು. ಪಾಪ ಹುಡುಗಿ ಸಿಕ್ಕುತ್ತೆ ಅಂತ ಅಮ್ಮ ಮಗಳು ಸೇರಿಕೊಂಡು ಏನು ಹಿಂಸೆ ಕೊಡ್ತಾರೆ ಹುಡುಗಿಗೆ. ಡ್ಯಾಡ್ ಏನ್ ನೀವು ಆ ಆ ಹುಡುಗಿನ ಆ ಗುಡಿಸಲಿಂದ ಬಂದಿರೋ ಹುಡುಗಿನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ನೀವು ನನ್ನಿಂದ? ನಮ್ಗಿಂತ ಅವಳೇ ಹೆಚ್ಚ ನಿಮಗೆ? ನೋಡು ಹಾಗೆಲ್ಲ ಮಾತಾಡ್ಬೇಡ. ಅವಳು ಈ ಮನೆ ಸೊಸೆ, ಈ ಮನೆ ಹಿರಿ ಸೊಸೆ ಅವಳು. ಅವಳಿಗೆ ಆದ ಗೌರವ ಇರುತ್ತೆ. ಗೌರವ ಕೊಟ್ಟು ಮಾತಾಡೋದು ಕಲಿ ನೀನು. ಅದೇನದು ಅವಳು ಇವಳು ಅಂತ ಮಾತಾಡ್ಸೋದು? ಅಣ್ಣನ ಹೆಂಡತಿ ಅವಳು, ಅದಕ್ಕೆ ಅಂತ ಕರಿಬೇಕು, ಗೊತ್ತಾಯ್ತಾ? ಬಾಯ್ ಬಂದಂಗೆ ಮಾತಾಡ್ಬೇಡ ನೀನು. ಇನ್ನೊಂದು ಸತಿ ಅವಳು ಇವಳು ಅಂತ ಮಾತಾಡ್ಸೋದು ನೋಡಿದ್ರೆ ಸರಿ ಮಾಡ್ತೀನಿ ನಿನಗೆ. ಏನು ಅದಕ್ಕೆ ಅಂತ ಕರಿಬೇಕಾ ನಾನಾ ಅವಳನ್ನ? ಡ್ಯಾಡ್ ಏನಾಗಿದೆ ನಿಮಗೆ? ತಲೆಗೆಲ್ಲ ಕೆಟ್ಟಿದ್ಯಾ? ಈಗ ಕೊಟ್ಟರೆ ಒಂದು ತಲೆ ಕೆಟ್ಟೋಗುತ್ತೆ ನಿನಗೆ. ಮರ್ಯಾದಿಂದ ಹೇಳ್ತಿದ್ದೀನಿ ಕೇಳು. ಅದಕ್ಕೆ ಅಂತ ಕರಿಬೇಕು. ಹೋಗು, ಸ್ನಾನಕ್ಕೆ ಅದೇನು ರೆಡಿ ಮಾಡ್ಕೊಂಡು ಮಾಡ್ಕೋಗು. ಅಯ್ಯೋ ಏನ್ರಿ ನಿಮ್ದು ಮಗಿನ ಜೊತೆ ಏನಂಗ ಆಡ್ತಾರ ನೀವು? ಏಯ್ ನೇತ್ರ ಬಾರಿ ಹೀಗೆ ಬಿಸಿನೀರು ರೆಡಿ ಮಾಡಿದ್ದೀನಿ ನಾನು. ಬವ್ವ ಸ್ನಾನ ಮಾಡ್ಕೊ ಬಾ ನೀನು. ನಿಮ್ಮ ಅಪ್ಪನ ಜೊತೆ ಆಡ್ಬೇಡ ನೀನು. ಅಮ್ಮ ನೋಡ್ತಾ ಅಪ್ಪ ಮಾತಾಡ್ತಿರೋದು ಹೇಗೆ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡೆ ನೀನು? ಹಾ ಆ ಗುಡಿಸ್ಲಿಂದ ಬಂದಿದ್ದಾಳಲ್ಲ ಅವಳನ್ನ ನಾನು ಅದಕ್ಕೆ ಅಂತ ಕರಿಬೇಕಂತ? ಅಯ್ಯೋ ಅಣ್ಣನ ಇಡ್ತೀಯಲ್ವಾ ಅದಕ್ಕೆ ಕಂದವ್ರೆ. ನಿನ್ಗೆ ಹೆಂಗ್ ಬೇಕಂಗೆ ಕರಿ. ಬಾ ನೀನು ತಲೆ ಕೆಡಿಸ್ಕೊಬೇಡ. ಅಯ್ಯೋ ನೀನು ಸರಿಗಿದೆ ತಾನೇ? ನಿನ್ನ ಮಗಳು ಸರಿಗಿರಕ್ಕೆ ತಾಯಿ ಅಂತ ಮಗಳು ಅಂತ ಮೊದಲೇ ಗಾದೆ ಹೇಳಿಲ್ವಾ? ನೀನೇ ಸರಿಗಿಲ್ಲ. ಇನ್ನು ಅವಳೆಲ್ಲಿ ಸರಿಯಾಗಿರೋ ಬುದ್ಧಿ ಕಲ್ತಾಳೆ ಹೇಳು? ಥೂ. ಅಯ್ಯೋ ಹೋಗ್ರಿ ಕಂಡಿದ್ದೀನಿ. ನೇತ್ರ ಬಾ ಸ್ನಾನ ಮಾಡ್ಕೊ ಬಾ ನೀನು. ಓಕೆ ಅಮ್ಮ. ಮಾವ ಇಲ್ಲಿದ್ದೀರಾ? ತಿಂಡಿ ಮಾಡೀನಿ ಹಾಕಬರೋಣ ಮಾವ. ಬನ್ನಿ ಬಿಸಿ ಬಿಸಿ ತಿನ್ಕೊಬಿಡಿವ್ರಿ. ಅಯ್ಯೋ ಇರವ ತಿನ್ನಕಾಯ್ತದೀರು. ನೀನೇನಾರು ಕಾಪಿ ಗೀಪಿ ಕುಡ್ದಾ? ಹಾಂ ಹ್ಞೂ ಮಾವ ಕುಡ್ದೆ. ಅಲ್ಲ ಕಣವ, ನೀನು ಹಿಂಗಿದ್ರೆ ಆತದ ಹೇಳು. ಹೊಸಿ ಗಟ್ಟಿಯಾಗಿರ್ಬೇಕನ್ ಮಗಳೇ. ಗಟ್ಟಿಯಾಗಿರ್ಬೇಕು ಹೊಸಿ. ಇಲ್ಲಾಂದ್ರೆ ನಿಮ್ಮ ನಾದಿನೂ ನಿಮ್ಮ ಅತ್ತೆನೂ ಉರ್ದು ಮುಕ್ ಮಾಡ್ತಾರೆ ನಿನ್ನ. ಉರ್ದು ಮುಕ್ ಮಾಡ್ತಾರೆ ಕಣವ. ಅಂಥ ರಾಕ್ಷಸಿರೋರು ಅವ್ರ ಕೈಲಿ ನೀನು ಬಾಳಬೇಕು ಅಂದರೆ ನೀನು ಹೊಸಿ ಗಟ್ಟಿಯಾಗಿರಬೇಕು. ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ನೀನು ಮನೆ ಕೆಲಸದೊಳಂಗಿದೆಯಲ್ಲವ. ಈ ಮನೆ ಇರಿ ಸೊಸೆ ನೀನು. ಹೆಂಗಿರ್ಬೇಕು? ಹೆಂಗಿರ್ಬೇಕವ ನೀನು? ಹೊಸಿ ಜೋರಾಗಿ ಮಾತಾಡೋದು ಕಲ್ತ್ಕೊ. ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇರ್ಬೇಡ ನೀನು. ಅಯ್ಯೋ ಏನು ಮಾಡೋದು ಮಾವ? ಏನು ಮಾಡೋಕ್ಕಾಯ್ತದೆ ಬಿಡಿ. ನಾವು ಬಡವ್ರ ಮನೆಯಿಂದ ಬಂದಿರೋರು, ಅದಕ್ಕೆ ಅವ್ರು ಹಂಗೆ ಮಾತಾಡ್ತಾರೆ. ಏನು ಮಾಡೋಕ್ಕದು? ನಿಮ್ಮ ಮಗಳಾದರೆ ಅಪ್ಪ ಇಲ್ಲೂ ಚೆನ್ನಾಗಿ ಬೆಳೆದವ್ರೆ, ಗಂಡನ ಮನೆಯಲ್ಲೂ ಚೆನ್ನಾಗಿ ಬೆಳೆದವ್ರೆ, ಸುಕ್ಕದಲ್ಲೇ ಬೆಳೆದವ್ರೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇರಬೇಕು. ಏನು ಮಾಡೋಕ್ಕದು ಮಾವ? ಅವ್ರು ಬೆಳೆದಿರೋದು ಅವ್ರಿಗೆ, ನಾವು ತಂದಿರೋದು ನಮಗೆ. ಏನು ಮಾಡೋಕ್ಕದು? ಹೋಗ್ಲಿ ಬಿಡಿ ಮಾವ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ? ಅಯ್ಯೋ ಏನು ಮಾಡೋದು? ನೀನು ಹಿಂಗೆ ಮಾತಾಡ್ತಿದ್ದೀಯಲ್ಲವ. ನಾನು ಹೇಳೋ ಸೂಕ್ಷ್ಮನೇ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು. ಅವಳ ಗಂಡನ ಮನೆ ಕಳ್ಸನೆ ಅಂದರೆ ಅವಳ ಗಂಡ ಫಾರಿನಲ್ಲಿ ಕೆಲಸ ಮಾಡ್ತಿರೋದು. ಅವನು ಇನ್ನೊಂದು 3 ವರ್ಷ ಬರೋಕ್ಕಿಲ್ವಂತೆ. ಅದಕ್ಕೆ 3 ವರ್ಷ ಗಂಟ ನಿಮ್ಮ ಅಪ್ಪನ ಮನೆಗೆ ಹೋಗೋದಂತೆ. ನನ್ನ ಮಗ ಎಲ್ಲಾರೇ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ನಮ್ಮ ಮನೇಲಿ ಇರೋ ಸಂಸಾರ ಮಾಡ್ಕೊಂಡು ಅನ್ನಿಲ್ಲ, ನಿಮ್ಮ ಅಪ್ಪನ ಮನೇಲಿ ಹೋಗಿರುವಂತೆ. ನೋಡು ನನ್ನ ಮಗನ. ಅದಕ್ಕೆ ಇವಳು ಬಂದು ಇಲ್ಲಿ ಟಿಕಾಣೆ ಊಡವಳೆ. ಏನು ಮಾಡೋದು? ಬುಟ್ಟಾಳವ ನಿನ್ನ ಬುಟ್ಟಾಳ. ಹಿಂಗಾರೆ ಮಾಡಿ ಅವಳು ಗಂಡನ ಮನೆಗೆ ಕಳಿಸ್ಬೇಕು ಅವಳನ್ನ. ಅಯ್ಯೋ ಮಾವ, ಅಪ್ಪನ ಮನೆ ಇರೋಕ್ಕೆ ಅಂತ ಬಂದವ್ರೆ, ಅವ್ರಿಗೆ ಯಾಕೆ ಹಂಗೆಲ್ಲ ಅಂದಿರಿ? ಇರಲಿ ಬಿಡಿ, ಅವ್ರು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಇರಲಿ. ಅದು ಅವ್ರ ಅಪ್ಪನ ಮನೆ ಅಲ್ವ ಇದು? ಅವ್ರಿಗೆ ಯಾಕೆ ಹಂಗೆ ಅಂದಿರಿ ಬಿಡಿ ಮಾವ, ಇರಲಿ. ನಾನು ಬಂದಿರೋದೇ ಅವ್ರು ಸೇವೆ ಮಾಡೋಕ್ಕೆ, ನಿಮ್ಮ ಸೇವೆ ಮಾಡೋಕ್ಕೆ ಕಣ್ಮವ. ನಮ್ಮವ್ವ ಹೇಳಿ ಕಳ್ಸೈತೆ, ನೀವು ಯಾರು ಏನು ಹೇಳಿದ್ರು ಏನು ಬೇಜಾರು ಮಾಡ್ಕೋಬಾರ್ದು, ಅತ್ತೆ ಮಾವನ ಸೇವೆ ಮಾಡಬೇಕು ಅಂತ. ನಾನು ಅವ್ರು ಏನಂದ್ರೂ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಅವರು ನನ್ನ ಆದ್ಮೇಲೆ ಅಲ್ವಾ? ನೀವೇನು ಬೇಜಾರು ಮಾಡ್ಕೋಬೇಡಿ. ನಾನು ಎಲ್ಲ ಮಾಡ್ಕೊಯ್ತೀನಿ ಕಣ್ಮವ, ನೀವೇನು ಬೇಜಾರು ಮಾಡ್ಕೋಬೇಡಿ. ಬನ್ನಿ ತಿಂಡಿ ಬನ್ನಿ ಮಾವ. ಅಯ್ಯೋ ನಿನ್ನಂತೊಳ್ನ ನಾನು ಹೆಡ್ತಿ ಅರ್ಥ ಮಾಡ್ಕೋತಾ ಇಲ್ಲ. ಹೋಗ್ಲಿ ನಡಿಯವ.